ಇಂದು ನಾವು ಬಂದಿರೋದು ಕರಾವಳಿ ಕರ್ನಾಟಕದ ಒಂದು ಅತ್ಯಂತ ಸುಂದರವಾದ ಬೀಚ್. ಅದು ಈ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಇರುವ ಪಾರ್ಕಿಂಗ್ ಫೀಸ್, ಲೈಟ್ ಹೌಸ್ ಎಂಟ್ರಿ ಫೀಸ್ ಮತ್ತು ಮಾಡಬಹುದಾದ ಆಕ್ಟಿವಿಟೀಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ಬೀಚ್ ನ ಮೇನ್ ಅಟ್ರಾಕ್ಷನ್ ಏನಂದ್ರೆ ಕಾಪು ಲೈಟ್ ಹೌಸ್. ಇಲ್ಲಿ ಒಳಗೆ ಹೋಗೋಕೆ ಪರ್ ಪರ್ಸನ್ಗೆ ಜಸ್ಟ್ ರುಪೀಸ್. ನಿಮ್ಮ ಜೊತೆ ಕ್ಯಾಮ್ರಾ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಅವರು ಸುಮಾರು ಟಾಪ್ಗೆ ಹೋಗಲು ಸುಮಾರು 100+ ಸ್ಟೆಪ್ಸ್ ನೀವು ಕ್ಲೈಮ್ ಮಾಡಬೇಕು. ಪರ್ಫೆಕ್ಟ್ ಉಂಟಲ್ಲ ನಿಮ್ಗೆ ಫೋಟೋಸ್ ಮತ್ತೆ ರೀಲ್ ತೆಗಿಲಿಕ್ಕೆ. ಇಲ್ಲಿಗೆ ಬಂದ್ಮೇಲೆ ಏನೆಲ್ಲ ಆಕ್ಟಿವಿಟೀಸ್ ಉಂಟು ಅಂದ್ರೆ ಫಸ್ಟ್ ವೇಳೆ ಸುಸ್ತಾದ್ರೆ ಉಂಟಲ್ಲ ನಿಮ್ಗೆ ಕುತ್ಕೊಳ್ಳಿಕ್ಕೆ ಅಲ್ಲಿ ಚೇರ್ ಕೂಡ ಹಾಕಿದ್ದಾರೆ. ಆ ಚೇರ್ ಇದು ಪ್ರೈಸ್ ಕೇಳಿದ್ರೆ ಉಂಟಲ್ಲ ನೀವು ಖಂಡಿತವಾಗ್ಲೂ ಉಂಟಲ್ಲ ಒಮ್ಮೆ ತಲೆ ತಿರುಗುತ್ತೆ. ಯಾಕೆ ನೀವು ಬೀಚ್ ಇಂದ ಸ್ವಲ್ಪ ಈ ಕಡೆ ಹೊರಗಡೆ ಬಂದ್ರೆ ಉಂಟಲ್ಲ ಅಲ್ಲಿ ತುಂಬಾ ಸ್ಟಾಲ್ಸ್ ಉಂಟು, ಹೋಟೆಲ್ಸ್ ಉಂಟು. ನಿಮ್ಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಿನ್ಬಹುದು. ನೋಡಿ ಇವಾಗ ಬೀಚ್ ಅಲ್ಲಿ ಆಟ ಆಡಿದ್ಮೇಲೆ ನಿಮ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಉಂಟಲ್ಲ ಕೀಕಿದು ಫೇವ್ರೇಟ್ ಕೀಕೆ ಇದೆ ಅಂತ. ಇವಾಗ ಊರಲ್ಲಿ ಹೋದ್ರೆ ಉಂಟಲ್ಲ ಎಲ್ಲರ ಫೇವ್ರೇಟ್ ಇದೆ ಅಂತ ಹೇಳ್ಬೋದು. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇಂದು ನಾವು ಬಂದಿರೋದು ಕರಾವಳಿ ಕರ್ನಾಟಕದ ಒಂದು ಅತ್ಯಂತ ಸುಂದರವಾದ ಬೀಚ್, ಅದುವೇ ಕಾಪು ಬೀಚ್. ಈ ಬೀಚ್ ನಲ್ಲಿ ಐಕಾನಿಕ್ ಲೈಟ್ ಹೌಸ್, ಗೋಲ್ಡನ್ ಮರಳು ಮತ್ತು ಸೂಪರ್ ಸನ್ಸೆಟ್ ವ್ಯೂಗಾಗಿ ತುಂಬಾನೇ ಫೇಮಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಇರುವ ಪಾರ್ಕಿಂಗ್ ಫೀಸ್, ಲೈಟ್ ಹೌಸ್ ಎಂಟ್ರಿ ಫೀಸ್ ಮತ್ತು ಮಾಡಬಹುದಾದ ಆಕ್ಟಿವಿಟೀಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕಾಪು ಬೀಚ್ ಉಡುಪಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇದೆ. ರಸ್ತೆ ಮೂಲಕ ಬರುವುದು ತುಂಬಾನೇ ಸುಲಭ. ಇಲ್ಲಿ ಕಾಲಿಟ್ಟ ತಕ್ಷಣ ನಿಮಗೆ ಸಿಗೋದು ಶಾಂತ ವಾತಾವರಣ, ವಿಶಾಲ ಬೀಚ್ ಮತ್ತು ಅಲೆಗಳ ಸೌಂಡ್. ಇತರೆ ಬೀಚ್ಗಳಿಗಿಂತ ತುಂಬಾ ಕ್ರೌಡ್ ಇಲ್ಲದ ಕಾರಣ ಇದು ಫ್ಯಾಮಿಲಿ, ಕಪಲ್ಸ್ ಮತ್ತು ಸೋಲೋ ಟ್ರಾವೆಲ್ಸ್ ಗಳಿಗಾಗಿ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಪೇಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. 2 ವೀಲರ್ಸ್ ಪಾರ್ಕಿಂಗ್ಗೆ 20 ಇಂದ 30 ರುಪೀಸ್ ತನಕ ತಗೊಳ್ತಾರೆ. ಕಾರ್ ಪಾರ್ಕಿಂಗ್ ಗಳಿಗೆ ಒಂದು 50 ರೂಪಾಯಿಂದ 60 ರೂಪಾಯಿ ತಗೊಳ್ತಾರೆ. ಪಾರ್ಕಿಂಗ್ ಏರಿಯಾ ಬೀಚ್ ಹತ್ತಿರವೇ ಇದೆ, ಆದ್ದರಿಂದ ಹೆಚ್ಚು ನಡೆಯಬೇಕಾಗಿಲ್ಲ. ವೀಕೆಂಡ್ ಗಳಲ್ಲಿ ಸ್ವಲ್ಪ ಜನ ಜಾಸ್ತಿ ಇರಬಹುದು, ಆದ್ರಿಂದ ಸ್ವಲ್ಪ ಪಾರ್ಕಿಂಗ್ ಕಷ್ಟ ಆಗ್ಬೋದು. ಬಟ್ ಪಾರ್ಕಿಂಗ್ ವ್ಯವಸ್ಥೆ ತುಂಬಾನೇ ಚೆನ್ನಾಗಿ ಉಂಟಂತ ಹೇಳ್ಬೋದು. ಈ ಬೀಚ್ ನ ಮೇನ್ ಅಟ್ರಾಕ್ಷನ್ ಏನಂದ್ರೆ ಕಾಪು ಲೈಟ್ ಹೌಸ್. ಸಮುದ್ರದ ಪಕ್ಕದಲ್ಲಿ ನಿಂತಿರೋ ಈ ಲೈಟ್ ಹೌಸ್ ತುಂಬಾ ಫೋಟೋಜೆನಿಕ್. ಇಲ್ಲಿ ಒಳಗೆ ಹೋಗೋಕೆ ಪರ್ ಪರ್ಸನ್ಗೆ ಜಸ್ಟ್ ₹10 ಎಂಟ್ರಿ ಫೀ ಇದೆ. ನಿಮ್ಮ ಜೊತೆ ಕ್ಯಾಮ್ರಾ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಅವರು ಸುಮಾರು 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ಎಕ್ಸ್ಟ್ರಾ ಕೊಡ್ಬೇಕು. 10 ರೂಪಾಯಿ ಪ್ಲಸ್ 20 ರೂಪೀಸ್, ಟೋಟಲ್ 30 ರೂಪೀಸ್ ನೀವು ಕೊಡ್ಬೇಕು. ನಿಮ್ಗೆ ಇವಾಗ ನಾನು ಈ ಲೈಟ್ ಹೌಸ್ ಬಗ್ಗೆ ಹೇಳ್ತೀನಿ. ಈ ಲೈಟ್ ಹೌಸ್ ಉಂಟಲ್ಲ ಕಟ್ಟಿದ್ದು 1901 ಅಲ್ಲಿ ಅಂಡ್ ಅದು ಇನ್ನೂ ಕೂಡ ಆಕ್ಟಿವ್ ಆಗಿ ಉಂಟು. ಇದು ಬ್ರಿಟಿಷ್ ಟೈಮ್ ನಲ್ಲಿ ನಿರ್ಮಾಣವಾಗಿದ್ದು ಅರೇಬಿಯನ್ ಸೀ ನಲ್ಲಿ ಸಾಗುವ ಶಿಪ್ಸ್ಗೆ ಡೈರೆಕ್ಷನ್ ಕೊಡ್ತಾ ಬಂದಿದೆ. ಲೈಟ್ ಹೌಸ್ ಹೈಟ್ ಅರೌಂಡ್ 27 ಮೀಟರ್ಸ್ ಉಂಟು ಅಂಡ್ ಟಾಪ್ಗೆ ಹೋಗಲು ಸುಮಾರು 100+ ಸ್ಟೆಪ್ಸ್ ನೀವು ಕ್ಲೈಮ್ ಮಾಡಬೇಕು. ಕ್ಲೈಮ್ ಸ್ವಲ್ಪ ಟೈರಿಂಗ್ ಇರಬಹುದು, ಬಟ್ ಒನ್ಸ್ ನೀವು ಟಾಪ್ಗೆ ರೀಚ್ ಆದ ತಕ್ಷಣ ಉಂಟಲ್ಲ ಆ ವ್ಯೂ ಅಂತೂ ತುಂಬಾನೇ ಸ್ಟನ್ನಿಂಗ್ ಆಗಿರುತ್ತೆ. ಟಾಪ್ ನಿಂದ ಉಂಟಲ್ಲ ನಿಮಗೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಒಂದು ಕಡೆ ಫುಲ್ ಅರೇಬಿಯನ್ ಸಿ, ಮತ್ತೊಂದು ಕಡೆ ಫುಲ್ ಗ್ರೀನರಿ ಮತ್ತೆ ವಿಲೇಜ್ ಮತ್ತೆ ಕಾಪು ಟೌನ್ ವ್ಯೂ ಎಲ್ಲ ನೋಡ್ಬೋದು. ಬೆಸ್ಟ್ ಟೈಮ್ ಉಂಟಲ್ಲ ಇದನ್ನು ವಿಸಿಟ್ ಮಾಡ್ಲಿಕ್ಕೆ ಈವ್ನಿಂಗ್, ಎಸ್ಪೆಷಲಿ ನೀವು ಸನ್ಸೆಟ್ ಆಗುವಾಗ ಇದನ್ನು ನೀವು ವಿಸಿಟ್ ಮಾಡಬೇಕು. ಸನ್ಸೆಟ್ ಟೈಮ್ ನಲ್ಲಿ ಸ್ಕೈ ಕಲರ್ ಚೇಂಜ್ ಆಗೋದು, ಲೈಟ್ ಹೌಸ್ ಸರೌಂಡಿಂಗ್ ಫುಲ್ ಸಿನಿಮ್ಯಾಟಿಕ್ ಆಗಿರುತ್ತೆ. ಪರ್ಫೆಕ್ಟ್ ಉಂಟಲ್ಲ ನಿಮ್ಗೆ ಫೋಟೋಸ್ ಮತ್ತೆ ರೀಲ್ ತೆಗಿಲಿಕ್ಕೆ. ಎಂಟ್ರಿ ಫೀಸ್ ಕೂಡ ಉಂಟಲ್ಲ ತುಂಬಾನೇ ಅಫೋರ್ಡಬಲ್ ಆಗಿ ಉಂಟು. ನನಗೆ ಆಲ್ರೆಡಿ ಹೇಳಿದ್ದೇನೆ 10 ರೂಪಾಯಿ ಪರ್ ಪರ್ಸನ್ಗೆ. ಹಾಗೆ ಕ್ಯಾಮ್ರಾ ಜೊತೆ ಹೋಗೋದಾದ್ರೆ 20 ರೂಪಾಯಿ ಜಾಸ್ತಿ ಕೊಟ್ಟು ಹೋಗಿ, ಯಾಕಂದ್ರೆ ಒಳ್ಳೆ ವ್ಯೂಸ್ ರೀಲ್ಸ್ ಎಲ್ಲ ನೀವು ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಉಂಟಲ್ಲ ನಿಮ್ಗೆ ರೀಲ್ಸ್ ಎಲ್ಲ ಸಖತ್ ವ್ಯೂ ಸಿಗುತ್ತೆ, ಸಖತ್ ಕ್ಯಾಪ್ಚರ್ ಮಾಡ್ಬೋದು. ಓವರ್ ಆಲ್ ಹೇಳ್ಬೇಕಾದ್ರೆ ಕಾಪು ಲೈಟ್ ಹೌಸ್ ಮಸ್ಟ್ ವಿಸಿಟ್ ಸ್ಪಾಟ್. ಕಾಪು ಬೀಚ್ಗೆ ನೀವು ಬಂದ್ರೆ ಉಂಟಲ್ಲ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಉಂಟಲ್ಲ ನೀವು ಹೋಗಿ ಕಾಪು ಬೀಚ್ ಇಂದ ಲೈಟ್ ಹೌಸ್ ಅನ್ನು ವಿಸಿಟ್ ಮಾಡಿ. ನೀವು ಖಂಡಿತ ಉಂಟಲ್ಲ ಅದನ್ನು ಜೀವನ ಪರ್ಯಂತ ನೀವು ಮರೆಯುವುದಿಲ್ಲ. ಅದ್ ಇಂಥ ವ್ಯೂ ಗೊತ್ತಾ, ಎಷ್ಟೊಂದು ಸೂಪರ್ ಆಗಿರುತ್ತೆ, ಹೇಳಲಿಕ್ಕೆ ವರ್ಣಿಸಲು ಉಂಟಲ್ಲ ಸಾಧ್ಯವಾಗುದಿಲ್ಲ ಅಂತ ಹೇಳ್ತಾರಲ್ಲ ಆ ತರದ ವ್ಯೂ. ನನ್ನ ವ್ಲಾಗ್ ಅನ್ನು ಯಾರು ಇವಾಗ ವಾಚ್ ಮಾಡ್ತಾ ಇದ್ದೀರಾ, ಯಾರಾದ್ರೂ ಇದರಲ್ಲಿ ಉಂಟಲ್ಲ ಕಾಪು ಲೈಟ್ ಹೌಸ್ಗೆ ಹೋಗಿದ್ರೆ ಉಂಟಲ್ಲ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ.
ಇಲ್ಲಿಗೆ ಬಂದ್ಮೇಲೆ ಏನೆಲ್ಲ ಆಕ್ಟಿವಿಟೀಸ್ ಉಂಟು ಅಂದ್ರೆ ಫಸ್ಟ್ ಒನ್ ವಾಟರ್ ಗೇಮ್ ಅಂದ್ರೆ ನೀವೇ ಉಂಟಲ್ಲ ನೀರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಟ ಆಡಬಹುದು. ಆದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಲಿಮಿಟ್ ಅಂತ ಉಂಟು. ಸನ್ಸೆಟ್ ಆದ್ಮೇಲೆ ಅಲ್ಲಿರುವ ಸೆಕ್ಯೂರಿಟಿ ಅವರು ಬಂದು ಹೇಳ್ತಾರೆ ಬೀಚ್ ಕ್ಲೋಸ್ ಅಂತ, ಅವಾಗ ನಾವು ಹೋಗ್ಬೇಕಾಗತ್ತೆ. ಒಂದು ವೇಳೆ ಸುಸ್ತಾದ್ರೆ ಉಂಟಲ್ಲ ನಿಮ್ಗೆ ಕುತ್ಕೊಳ್ಳಿಕ್ಕೆ ಅಲ್ಲಿ ಚೇರ್ ಕೂಡ ಹಾಕಿದ್ದಾರೆ. ಆ ಚೇರಿದು ಪ್ರೈಸ್ ಕೇಳಿದ್ರೆ ಉಂಟಲ್ಲ ನೀವು ಖಂಡಿತವಾಗ್ಲೂ ಉಂಟಲ್ಲ ಒಮ್ಮೆ ತಲೆ ತಿರುಗುತ್ತೆ. ಯಾಕಂದ್ರೆ ಆ ಚೇರಿಗೆ ₹100 ಅಂದ್ರೆ ₹100 ಕೊಟ್ಟು ನೀವು ಆ ಚೇರಲ್ಲಿ ಕುತ್ಕೊಳ್ಬೇಕು. ಅನಂತರ ಹೇಳ್ಬೇಕಾದ್ರೆ ಹಾರ್ಸ್ ರೈಡಿಂಗ್ ಉಂಟು, ಕ್ಯಾಮಲ್ ರೈಡಿಂಗ್ ಉಂಟು, ಬೇರೆ ಎಲ್ಲ ವಾಟರ್ ಸ್ಪೋರ್ಟ್ಗಳು ಇಲ್ಲದಿದ್ರೂ ಕೂಡ ಉಂಟಲ್ಲ ಇದೆಲ್ಲ ರೈಡ್ಸ್ ಅನ್ನು ನೀವು ತಗೊಳ್ಬಹುದು. ಒಂದು ಹಾರ್ಸ್ ರೈಡ್ಗೆ ಅವರು ₹150 ಇಂದ ₹300 ತನಕ ಚಾರ್ಜ್ ಮಾಡ್ತಾರೆ ಡಿಸ್ಟೆನ್ಸ್ ಮೇಲೆ. ಹಾಗೇನೆ ನಿಮ್ಗೆ ನಿಮ್ಮ ನೆಗೋಷಿಯೇಷನ್ ಸ್ಕಿಲ್ ಉಂಟಲ್ಲ ತುಂಬಾ ಒಳ್ಳೇದಿದ್ರೆ ನೀವು ಕಮ್ಮಿಗೆ ಕೂಡ ಅವರ ಹತ್ರ ಬಾರ್ಗೇನ್ ಮಾಡಬಹುದು. ಇಷ್ಟೆಲ್ಲ ತಿರ್ಗಾಡಿದ್ಮೇಲೆ ನಿಮ್ಗೆ ಹೊಟ್ಟೆ ಹಸಿವಂತೂ ಖಂಡಿತವಾಗ್ಲೂ ಆಗುತ್ತೆ. ನೀವು ಬೀಚಿಂದ ಸ್ವಲ್ಪ ಈ ಕಡೆ ಹೊರಗಡೆ ಬಂದ್ರೆ ಉಂಟಲ್ಲ ಅಲ್ಲಿ ತುಂಬಾ ಸ್ಟಾಲ್ಸ್ ಉಂಟು, ಹೋಟೆಲ್ಸ್ ಉಂಟು. ನಿಮ್ಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಿನ್ಬಹುದು. ಅಂದ್ರೆ ಲೈಕ್ ಚೈನೀಸ್ ಕಾರ್ನರ್ ಉಂಟು, ಪೊಟ್ಯಾಟೊ ಅದೊಂದು ಸ್ಪ್ರಿಂಗ್ ಪೊಟ್ಯಾಟೊ ಉಂಟಲ್ಲ ಅದು ತುಂಬಾನೇ ಫೇಮಸ್ ಆಗಿ ಉಂಟು, ಅದು ಕೂಡ ಉಂಟು. ನಾವು ಫಸ್ಟ್ಗೆ ಉಂಟಲ್ಲ ನಮ್ಗೆ ತುಂಬಾ ಉಂಟಲ್ಲ ಬಾಯಾರಿಕೆ ಆಗ್ತಾ ಇತ್ತು, ನೀರು ಕುಡಿಬೇಕು. ಆದ್ರೆ ಪರವಾಗಿಲ್ಲ, ನಾವಲ್ಲಿ ಒಂದು ಬ್ಲೂಬೆರಿ ಗೋಲಿ ಸೋಡಾ ಅಂತ ಇತ್ತು, ಅದನ್ನ ನಾವು ಟ್ರೈ ಮಾಡಿದ್ವಿ. ಅದಂತೂ ತುಂಬಾನೇ ಸಖತ್ತಾಗಿತ್ತು. ಕೀಕೆ ಕುಡಿತಾ ಇದ್ದಾಳೆ ಆದ್ರೆ ಅವಳಿಗೆ ಅದ್ರಲ್ಲಿ ಬರ್ತಾ ಇರ್ಲಿಲ್ಲ, ಗೋಲಿ ಸೋಡಾದಲ್ಲಿ ವಾಟರ್ ಬರ್ತಾ ಇರ್ಲಿಲ್ಲ. ಸಾರಿ, ವಾಟರ್ ಅಲ್ಲ, ಸೋಡಾ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಇದೊಂಥರ ಟ್ರಿಕ್ಕಿ ಪ್ರಾಸೆಸ್ ಅಂತಲೇ ಹೇಳ್ಬಹುದು ಇದರಲ್ಲಿ, ಈ ಬಾಟಲ್ ಅಲ್ಲಿ ಕುಡಿಯೋದು. ಕೀಕಿ ಅಂತೂ ಬ್ಲೂಬೆರಿ ಸೋಡಾ ಅಂತ ತುಂಬಾನೇ ಖುಷಿ ಪಡ್ತಾ ಇದ್ಲು. ಒಂದೊಂದು ಸ್ವಲ್ಪ ಸ್ವಲ್ಪ ಡ್ರಾಪ್ ಸಿಗ್ತಾ ಇತ್ತು ಅವಳ ಬಾಯಿಗೆ. ಇದಕ್ಕೆ ₹30 ಏನೋ ಇರಬೇಕು ಅಲ್ಲಿ ಚಾರ್ಜ್ ಮಾಡಿದ್ರು. ಹಾಗೇನೆ ನಿಮ್ಗೆ ಓಕೆ, ಮತ್ತೊಂದು ವಿಷಯ ನಾನು ಮರ್ತೋದೆ. ನಿಮ್ಗೆ ನೋಡಿ ಇವಾಗ ಬೀಚ್ ಅಲ್ಲಿ ಆಟ ಆಡಿದ್ಮೇಲೆ ನಿಮ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಉಂಟಲ್ಲ ಬೀಚಿನ ಸ್ವಲ್ಪ ಕಡೆ ಒಂದು ಕಡೆಯಲ್ಲಿ ನಿಮ್ಗೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ಒಂದು ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಉಂಟು. ಅದಕ್ಕೆ ಇಷ್ಟೊಂದು ಪ್ರೈಸ್ ಅಂತ ನೀವು ಪೇ ಮಾಡಿ ನೀವು ಅದನ್ನು ನೀವು ಯೂಸ್ ಮಾಡಬಹುದು. ನಾವು ಆ ಕಡೆ ಹೋದ್ವಿ ಕೀಕಿಯ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ. ಬಟ್ ಹೇಳ್ಬೇಕಾದ್ರೆ ಉಂಟಲ್ಲ ಅಷ್ಟೊಂದು ಒಳ್ಳೇದು ಮಾಡಿ ಮೇಂಟೈನ್ ಮಾಡ್ಲಿಲ್ಲ, ತುಂಬಾ ವಾಸನೆ ಬರ್ತಾ ಇತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಚಿಕ್ಕ ಪಾಪು ಅಲ್ಲ, ಸೊ ಹೊರಗಡೆನೆ ಅವಳ ಬಟ್ಟೆಯನ್ನು ನಾವು ಚೇಂಜ್ ಮಾಡಿದ್ವಿ. ಊರಿಗೆ ಬಂದ್ಮೇಲೆ ಇದಂತೂ ನಮ್ಗೆ ಮ್ಯಾಂಡೇಟರಿ ಅಂತ ಹೇಳ್ಬಹುದು, ಚುರುಮುರಿ. ಇದಂತೂ ನನ್ನ ಫೇವ್ರೆಟ್. ನನ್ನ ಹಸ್ಬೆಂಡ್ಗೆ ಅಂತೂ ಇಷ್ಟು ಕಂಟಾಲ್ ಆಗಿತ್ತು ಅಂದ್ರೆ ಎಷ್ಟು ಸತಿ ನೀನ್ ತೆಕೊಳ್ತಿ ಅಂತ ಹೇಳ್ತಾ ಇದ್ರು. ಅವ್ರಿಗಂತೂ ಬೇಡ ಇತ್ತು. ನಾನು ಹೇಳ್ತೆ ನಾನು ಕೂಡ ಹೋಟೆಲ್ ಅಷ್ಟೊಂದು ತಿನ್ನೋದಿಲ್ಲ, ನನ್ಗೆ ಟೇಸ್ಟ್ ಮಾಡುವಷ್ಟು ಮಾತ್ರ ಒಂದು 3-4 ಸ್ಪೂನ್ ತಿಂತೇನೆ ಅಷ್ಟೇ. ಆಮೇಲೆ ಫೋರ್ಸ್ಫುಲಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ, ಅವ್ರು ತಿಂದ್ರು. ಆಮೇಲೆ ನನ್ನ ಅಮ್ಮ ಕೂಡ ಇದ್ರಲ್ಲ, ಸೊ ಶೇರಿಂಗ್ ಮಾಡ್ಲಿಕ್ಕೆ ಒಳ್ಳೇದಾಯ್ತು. ಅಮ್ಮ ಕೂಡ ಸ್ವಲ್ಪ ತಿಂದ್ರು. ಆಮೇಲೆ ಇದು ನನ್ನ ಕೀಕಿದು ಫೇವ್ರೇಟ್. ಕೀಕಿದೆ ಅಂತ ಇವಾಗ ಊರಲ್ಲಿ ಹೋದ್ರೆ ಉಂಟಲ್ಲಿ ಎಲ್ಲರ ಫೇವ್ರೇಟ್ ಇದು ಅಂತ ಹೇಳ್ಬೋದು. ಒಂದು ಪೊಟ್ಯಾಟೊ ವೆಜ್ಜಿಸ್ಗೆ ₹50 ತಗೊಳ್ತಾರೆ. ನಾವು ಇದಾದ್ರೂ ಪರವಾಗಿಲ್ಲ, ₹50-60 ನಮ್ಗೆ ಸಿಕ್ತು. ಇನ್ನೊಂದು ಕಡೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಹೇಳ್ತೇನೆ ಎಲ್ಲಿ ಹೋಗಿದ್ದೇವೆ ಅಂತ. ಅಲ್ಲಿ ಅಂತೂ ₹100 ಹೇಳ್ತಾ ಇದ್ರು, ಒಂದು ಪೊಟ್ಯಾಟೋಗೆ ₹100. ನಂಗೆ ಗೊತ್ತಿಲ್ಲ ಕೆಜಿಗೆ ಎಷ್ಟು ಅಂತ ಪೊಟ್ಯಾಟೊ ಊರಲ್ಲಿ, ಬಟ್ ಒಂದು ಪೊಟ್ಯಾಟೋಗೆ ₹100 ಅಂದ್ರೆ ತುಂಬಾನೇ ಟೆನ್ಷನ್ ಆಯ್ತು. ಏನ್ ಮಾಡುದು, ಕೀಕಿಗೆ ಖುಷಿ ಅಂದ್ಮೇಲೆ ಎಲ್ಲ ತೆಗೆದು ಕೊಡ್ಬೇಕಲ್ಲ. ಮಕ್ಕಳ ಖುಷಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅನ್ಕೊಳ್ಬೇಡಿ ನಾವ್ ಯಾವಾಗ್ಲೂ ಇದನ್ನ ಕೊಡ್ತೇವೆ ಅಂತ. ಯಾವಾಗ ಅಂದ್ರೆ ಇವಾಗ ಊರಿಗೆ ಬಂದಿದ್ದಾಳಲ್ಲ, ಸ್ವಲ್ಪ ಎಂಜಾಯ್ ಮಾಡ್ಲಿ ಅಂತ ನಾವು ಕೊಟ್ಟದ್ದು. ಬಟ್ ಬ್ಯಾರಿನ್ಗೆ ಬಂದ ತಕ್ಷಣ ನಿಂಗೆ ಊರಿಷ್ಟವ ಬ್ಯಾರಿನ್ ಇಷ್ಟವ ಅಂತ ಕೇಳಿದ್ರೆ ಬ್ಯಾರಿನೇ ಇಷ್ಟ ಅಂತ ಹೇಳ್ತಾಳೆ. ಫೈನಲಿ ನಾವು ಇವತ್ತು ಕಾಪು ಬೀಚ್ ಸುತ್ತಾಡಿ ಎಲ್ಲ ಆಯ್ತು. ತುಂಬಾನೇ ಸುಸ್ತಾಗಿತ್ತು, ನೀವು ನೋಡ್ಬೋದು ಮುಖದಲ್ಲಿ ಎಷ್ಟೊಂದು ಟಯರ್ಡ್ನೆಸ್ ಉಂಟಂತ. ನಾವು ಮೇನ್ ಆಗಿ ಬಂದದ್ದು ನಮ್ ಕೀಕಿ ಪಾಪುಗೋಸ್ಕರ. ಯಾಕಂದ್ರೆ ಅವಳಿಗೆ ಬೀಚ್ ಅಂದ್ರೆ ಸಖತ್ ಇಷ್ಟ. ಇಲ್ಲಿ ಕೂಡ ಉಂಟಲ್ಲ ಬ್ಯಾರಿನಲ್ಲಿ ನಾವು ಬೀಚ್ಗಂತೂ ಹೋಗ್ತೇವೆ, ಯಾಕಂದ್ರೆ ಕೀಕಿಗೆ ಬೀಚ್ ಇಷ್ಟ. ನಿಮ್ಮೆಲ್ಲರನ್ನ ನಾನು ಭೇಟಿ ಆಗ್ತೇನೆ ಮತ್ತೊಂದು ವ್ಲಾಗ್ ಅಲ್ಲಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ.